ಕರ್ನಾಟಕದ ಈ ಒಂದು ಪ್ಲೇಸ್ ಅಲ್ಲಿ ತುಂಬಾ ಹತ್ತಿರದಿಂದ ಡಾಲ್ಫಿನ್ ಗಳನ್ನು ನೋಡಬಹುದು. ವಿಡಿಯೋ ಈಗಲೇ ಸೇವ್ ಮಾಡಿ. ಲೊಕೇಶನ್ ನಮ್ಮ ಕುಂದಾಪುರದಲ್ಲಿರುವ ಕೋಡಿ ಬೀಚ್. ಈ ವಿಷಯ ನಮಗೆ ಗೊತ್ತಾದ ಕೂಡಲೇ ನಾವು ಮ್ಯಾಂಗ್ಳೂರಿಂದ ಇಲ್ಲಿಗೆ ಬಂದ್ವಿ. ನಾವು ಹೋಗ್ಬೇಕಾಗಿದ್ದ ಬೋಟು ಕೂಡ ರೆಡಿ ಇತ್ತು. ಅದಕ್ಕೆ ಹತ್ತಿ ಸೇಫ್ಟಿ ಜಾಕೆಟ್ ಹಾಕಿ ಮೊದಲು ನಾವು ಹೊರಟಿದ್ದು ಡಾಲ್ಫಿನ್ ಗಳ ಸಾಮ್ರಾಜ್ಯಕ್ಕೆ. ಅಲ್ಲಿಗೆ ತಲುಪುವ ಮುಂಚೆ ನಮಗೆ ಡಾಲ್ಫಿನ್ ಗಳನ್ನು ನೋಡಲು ಸಿಗಬಹುದಾ ಇಲ್ವಾ ಅಂತ ಹೇಳಿ ಡೌಟ್ ಇತ್ತು. ಆದರೆ ಅದು ತುಂಬಾ ಹೊತ್ತೇನು ಇರಲಿಲ್ಲ. ಯಾಕೆಂದರೆ ದೂರದಿಂದಲೇ ಡಾಲ್ಫಿನ್ ಗಳು ನೀರಿನಿಂದ ಮೇಲೆ ಹಾರಾಡುವುದನ್ನು ನೋಡಿ ನಮಗಾದ ಖುಷಿ ಅಷ್ಟಿಷ್ಟಲ್ಲ. ನಂತರ ಬೋಟ್ ಅಲ್ಲಿದ್ದ ನಾವೆಲ್ಲ ಸೈಲೆಂಟ್ ಆಗಿ ಬೋಟ್ ಇಂಜಿನ್ ಕೂಡ ಆಫ್ ಆದ್ಮೇಲೆ ಫುಲ್ ನಿಶಬ್ದವಾದಾಗ ಡಾಲ್ಫಿನ್ ಗಳು ತುಂಬಾ ಹತ್ತಿರದಿಂದಲೇ ನೀರಿನಲ್ಲಿ ಆಟವಾಡುತ್ತಿತ್ತು. ಈ ಸುಂದರ ನೋಟವನ್ನು ಕಣ್ತುಂಬಿಸಿಕೊಂಡು ನಾವು ಹೊರಟಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೂ ಬೆಸ್ಟ್ ಸ್ಪಾಟ್. ಇಲ್ಲಿನ ವಿಶೇಷತೆ ಏನೆಂದರೆ ಫಾರೆಸ್ಟ್ ಒಳಗಡೆ ಮತ್ತೊಂದು ಫಾರೆಸ್ಟ್, ಅದರ ಒಳಗಡೆ ಹೋಗಲು ಈ ಸಣ್ಣ ಬೋಟಿಗೆ ಆಗುವಷ್ಟು ಕಿರಿದಾದ ದಾರಿ. ಆದರೆ ಈ ಪ್ಲೇಸ್ ಅಲ್ಲಿ ಸಿಗುವ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್. ಈ ಪ್ಲೇಸ್ ಅಲ್ಲಿ ಬೋಟ್ ಅನ್ನು ಸ್ಟಾಪ್ ಮಾಡಿದ್ರು. ಆ ಒಂದು ಸಣ್ಣ ಗ್ಯಾಪ್ ಅಲ್ಲಿ ಮರದ ಮೇಲೆ ಹತ್ತಿ ಫೋಟೋಸ್ ಅಂಡ್ ವಿಡಿಯೋಸ್ ಕ್ಲಿಕ್ ಮಾಡಿದ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಸೌಪರ್ಣಿಕ, ವರಾಹಿ, ಕೇದಕ, ಚಕ್ರ, ಕುಬ್ಜ ಹೀಗೆ 5 ನದಿ ನೀರು ಮತ್ತು ಅರಬ್ಬಿ ಸಮುದ್ರ ಸೇರುವ ಸಂಗಮ ಸ್ಥಳ. ಅದೇ ಡೆಲ್ಟಾ ವ್ಯೂ ಪಾಯಿಂಟ್. ಬರುವ ದಾರಿಯಲ್ಲಿ ಬೋಟ್ ನಿರ್ಮಾಣ ಫ್ಯಾಕ್ಟರಿ ಮತ್ತು ಫಿಶ್ ಫಾರ್ಮಿಂಗ್ ಮಾಡುವ ಸ್ಥಳವನ್ನು ನೋಡಬಹುದು. ಮತ್ತೆ ಸಮುದ್ರದ ಮಧ್ಯೆ ಇರುವ ಅದ್ಭುತ ಜಾಗ ರಾಕ್ ಐಲ್ಯಾಂಡ್. ದೂರದಿಂದ ನೋಡುವಾಗ ಮಾಯಾಲೋಕದ ಅನುಭವ. ನಾವು ಹೋಗುವ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲು ನಮ್ಮ ಜೊತೆ ಗೈಡ್ ಕೂಡ ಇದ್ರು. ಕೊನೆಗೆ ನಾವು ತಲುಪಿದ್ದು ಸ್ಯಾಂಡ್ ಐಲ್ಯಾಂಡ್ ಗೆ. ಇಲ್ಲಿ ನಮ್ಮ ಮೊಣಕಾಲಿನವರೆಗೆ ಮಾತ್ರ ಸಿ ವಾಟರ್ ಲೆವೆಲ್. ವಿಭಿನ್ನ ಪಕ್ಷಿಗಳು ಗುಂಪಾಗಿ ಹಾರಾಡುವುದನ್ನು ಈ ಪ್ಲೇಸ್ ಅಲ್ಲಿ ನೋಡಬಹುದು. ಈ ಅಡ್ವೆಂಚರ್ ಜರ್ನಿಗೆ ನಾವು ಚೂಸ್ ಮಾಡಿದ್ದು ಕಲ್ಕಿ ಬೋಟಿಂಗ್ ಸರ್ವಿಸ್ ಕುಂದಾಪುರ. ಸೊ ವೀಕೆಂಡ್ ರಶ್ ತಪ್ಪಿಸಲಿಕ್ಕೋಸ್ಕರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೀ ಬುಕಿಂಗ್ ಮಾಡಬಹುದು. ಅದಲ್ಲದೆ ಫ್ಯಾಮಿಲಿ, ಫ್ರೆಂಡ್ಸ್, ಗ್ರೂಪ್ ಮತ್ತೆ ಸ್ಕೂಲ್ ಅಂಡ್ ಕಾಲೇಜ್ಗಳಿಂದ ಇಲ್ಲಿಗೆ ಟ್ರಿಪ್ ಪ್ಲಾನ್ ಮಾಡುವುದಾದರೆ ಇವರು ಪ್ಯಾಕೇಜ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದರ ಪ್ರೈಸ್ ಅಂಡ್ ಡೀಟೇಲ್ಸ್ ಬಯೋ ಮತ್ತೆ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೇನೆ. ಮತ್ತೊಂದು ಅಡ್ವೆಂಚರ್ ವ್ಲಾಗ್ ಅಲ್ಲಿ ಸಿಗೋ ತನಕ ಬೈ.